श्रीगुरुभ्यो नमः हरिः ओम। प्रातरग्निं प्रातरिंद्रगं हवामहे प्रातर्मित्रा वरुणा प्रातरश्विना प्रातर्भगं पोषणं ब्रह्मणस्पतिं प्रातः सोमवत रुद्रगं हुवेम प्रातर्जितं भगमुग्रगं हुवेम वयं पुत्रपतितेर्यो विदर्ता आद्रश्चिद्यं मन्यमानस्तुरश्चित् राजा चिद्यं भगं भक्षीत्याह श्रीराम राम रामेति रमे रामे मनोरमे सहस्रनाम तत्तुल्यं ರಾಮನಾಮವರಾನನೆ। ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಶುಕ್ರವಾರ. ಈ ತಾಯಿಯ ಮಂದಿರತಕ್ಕಂಥದ್ದು ಕರ್ನಾಟಕದಲ್ಲಿ ಅಲ್ಲ, ಅಥವಾ ದಕ್ಷಿಣ ಭಾರತದಲ್ಲಿಯೂ ಕೂಡ ಅಲ್ವೇ ಅಲ್ಲ. ಪಂಜಾಬ್ ರಾಜ್ಯದ ಛತ್ತೀಸ್ಗಢದ ಸಮೀಪದಲ್ಲಿ ಬರುವಂಥ ಒಂದು ಕ್ಷೇತ್ರ ಪಂಚಕುಲ ಎನ್ನುವಂಥ ಒಂದು ಕ್ಷೇತ್ರ ಬರುತ್ತೆ. ಬಹಳಷ್ಟು ದೊಡ್ಡ ವಿಗ್ರಹ ಅಲ್ಲ, ಅತ್ಯಂತ ಸಣ್ಣದಾದಂಥ ಶಿಲಾರೂಪದಲ್ಲಿ ನೆಲೆಗೊಂಡಿದ್ದಾಳೆ ಆದಿಶಕ್ತ್ಯಾತ್ಮಕವಾದಂತಹ ಮಹಾಕಾಳಿ. ಒಂದು ಮಾತಿದೆ, ಕಾಳಿಯ ಆವಿರ್ಭಾವ ಆದಂತಹ ಕ್ಷೇತ್ರವೇ ಈ ಪಂಚಕುಲ ಎನ್ನುವಂಥದ್ದು ಕೂಡ ಆ ಪ್ರದೇಶದ ಜನ ಆಡುವಂತಹ ಮಾತು. ಹಾಗಿದ್ರೆ ಮನುಷ್ಯರ ಮೇಲೆ ಶತ್ರುಗಳಿರ್ತಾರೆ. ಆ ಶತ್ರುಗಳ ಬಾಧೆಯಿಂದ ಬಿಡಲ್ಪಡುವಂತಹ ಮಾರ್ಗವನ್ನು ಕಾಣಬೇಕಾದ ನಮ್ಮ ಆದ್ಯ ಕರ್ತವ್ಯ. ತಡಬೇಕೆ, ಆರಾಧಿಸೋಣ ವಿಶೇಷವಾದಂತಹ ಪ್ರಾಚೀನ ಕಾಲಿಯ ಆರಾಧನೆಯನ್ನು. ದೂರದರ್ಶನದಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ದರ್ಶನವನ್ನು ಮಾಡಿದ್ದರಿಂದ ನಿಮಗೆ ಸಕಲ ವಿಧವಾದಂತಹ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗತ್ತೆ, ಸುಖ ಜೀವನವನ್ನು ಪಡ್ಕೋತೀರಿ. ಹಾಗಾದರೆ ರಾಜಕೀಯ ವ್ಯವಸ್ಥೆಯೋ ಅಥವಾ ಸಾಮಾಜಿಕ ವ್ಯವಸ್ಥೆಯೋ ಕೌಟುಂಬಿಕ ವ್ಯವಸ್ಥೆಯೋ ಎಲ್ಲ ರೀತಿಯಾದಂಥ ಪ್ರದೇಶಗಳಲ್ಲೂ ಕೂಡ ಶತ್ರುಗಳಿರ್ತಾರೆ. ನೀವೊಂಚೂರು ಉದ್ಧಾರ ಆದರೆ ನಿಮ್ಮ ಕಾಲನ್ನು ಎಳೆಯೋಕೆ 100 ಜನ ನಿಮ್ಮ ಹಿಂದೆ ಇರ್ತಾನೆ ಅನ್ನೋದನ್ನು ಮರೆಯಾಗಿಲ್ಲ. ಹಾಗಿದ್ದರೆ ಅಂತಹ ಸಮಸ್ಯೆಗಳಿಂದ ದೂರೀಕರಿಸಲ್ಪಡಬಹುದಾದ ಸುಖ ಸಂತೋಷದಾಯಕವಾದಂಥ ಬದುಕನ್ನು ನಿಮ್ಮದಾಗಿಸಿಕೊಳ್ಳಲೇಬೇಕು ಅಂತಾದರೆ ಈ ಪಂಚಕುಲ ದೇವಿಯ ಪಂಚಕುಲ ಸನ್ನಿಧಾನದಲ್ಲಿರತಕ್ಕಂತಹ ಈ ತಾಯಿಯನ್ನು ಅಂದರೆ ಪ್ರಾಚೀನ ಕಾಲಿಯನ್ನು ಆರಾಧನೆ ಮಾಡೋಣ. ಇವಳನ್ನು ಆರಾಧಿಸುವಾಗ ವಿಶಿಷ್ಟವಾದಂಥ ರೀತಿಯಲ್ಲಿ ಆರಾಧನೆ ಮಾಡಬೇಕಾದ ಕರ್ತವ್ಯ. ಏನು ಮಾಡಬೇಕು ಅಂತ ಕೇಳಿದರೆ, ಎಂದಿರಂತೆ ಬೇಕಾಗಿರುವಂಥ ಎಲ್ಲ ಪೂಜಾ ಪದಾರ್ಥಗಳನ್ನು ಕೂಡ ಸಿದ್ಧವನ್ನು ಮಾಡಿಕೊಂಡು ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ರಂಗೋಲಿಯನ್ನು ಇಟ್ಟು ಆ ರಂಗೋಲಿಯ ಮೇಲೆ ಹಿತ್ತಾಳೆಯ ಪಾತ್ರೆಯನ್ನು ಇಡಬೇಕು. ಒಂದು ಹಿಡಿ ಪ್ರಮಾಣದ ಕುಂಕುಮವನ್ನು ಆ ತಟ್ಟೆಯ ಮೇಲಿರಿಸಿ ದೇವರ ಪೀಠದಲ್ಲಿರ್ತಕ್ಕಂತಹ ದೇವಿಯ ವಿಗ್ರಹವನ್ನು ಆ ಕುಂಕುಮದ ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ದೇವಿಗೆ ಪ್ರೀತ್ಯರ್ಥವಾಗಿ ಮಾಷ ನೈವೇದ್ಯ, ಮಾಷ ಅಂದರೆ ಉದ್ದಿನ ಪದಾರ್ಥಗಳಿಂದ ಮಾಡಿರತಕ್ಕಂಥ ಉದ್ದಿನ ವಡೆ ಆದರೆ ಬಹಳ ಶ್ರೇಷ್ಠವಾದದ್ದು. ಅಥವಾ ಪರಮಾನ್ನ, ನಿಮ್ಮಲ್ಲಿ ಏನಿದೆಯೋ ಹಣ್ಣು ಕಾಯಿ ಅಥವಾ ಕಲ್ಲು ಸಕ್ಕರೆ ಏನಿದೆಯೋ ಅದನ್ನು ಇಟ್ಕೊಳ್ಳಿ. 2 ದೊಂದಿಗಳನ್ನು ಈ ರೀತಿಯಾಗಿ ಒಂದಕ್ಕೆ ಒಂದು ತಾಗುವಂಥ ರೀತಿಯಲ್ಲಿ ಕ್ರಾಸ್ ಆಕಾರದಲ್ಲಿ 2 ದೊಂದಿಗಳನ್ನು ಸ್ಥಾಪನೆ ಮಾಡಿಕೊಂಡಿರಬೇಕು. ಬಲಭಾಗಕ್ಕೆ ಎಂದಿರಂತೆ ಸ್ಥಾಪಿತವಾಗಿರತಕ್ಕಂತಹ ತುಪ್ಪದ ದೀಪವನ್ನು ಬೆಳಗುತ್ತಾ ಆರಾಧಿಸೋಣ ಪಂಚಕುಲಾದ ದಿವ್ಯವಾದಂತಹ ಮಹಾಸನ್ನಿಧಾನ, ಅದುವೇ ಪ್ರಾಚೀನ ಕಾಲಿಯ ಆರಾಧನೆಯನ್ನು. ಮೊದಲಿಗೆ ದೇವರ ದೀಪವನ್ನು ಹಚ್ಚಿ ತದನಂತರದಲ್ಲಿ ಈ 2 ದೊಂದಿಗಳನ್ನು ಕೂಡ ಹಚ್ಚಬೇಕು. ಆ ದೊಂದಿಗಳು ಆರದಂತೆ ಪೂಜೆ ಆಗುವ ತನಕನೂ ಕೂಡ ಆರದಂತೆ ನೋಡ್ಕೋಬೇಕು, ಅದಕ್ಕೆ ಎಣ್ಣೆ ಹಾಕ್ತಾ ಇರಬೇಕು. ದೀಪವನ್ನು ಬೆಳಗೋಣ. ಓಂ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದಿವಾಕರ ದೀಪದರ್ಶನ ಹರಪ್ಪಾಪಂ ದೀಪರಾಜ ನಮೋಸ್ತುತೆ ಅನ್ನುವಂಥ ಮಂತ್ರದಿಂದ ದೀಪವನ್ನು ಬೆಳಗುತ್ತಾ ಘಂಟಾನಾದವನ್ನು ಎಂದಿರಂತೆ ಗೈದು ಭೂತಾಯಿಯನ್ನು ಸ್ಮರಿಸಿಕೊಳ್ಳುತ್ತಾ ಆಸನಾದಿ ಶುದ್ಧಿಗಳನ್ನು ಕೂಡ ಪೂರೈಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಇಷ್ಟು ಮಾಡಿಕೊಂಡ ಬಳಿಕ ನಿಮ್ಮ ಆಯುಷ್ಯ ಮತ್ತು ಆರೋಗ್ಯದ ವೃದ್ಧಿಯನ್ನು ಮಾಡುವಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಎಂದಿನಂತೆ ಕೈಗೊಂಡು ದೀರ್ಘವಾದಂಥ ಉಸಿರನ್ನು ಎಳ್ಕೊಂಡು ಮೂಗಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಬಿಡುತ್ತಾ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡುವಂಥ ಸಮಯ ಕೂಡ ಇದೀಗ ಬಂದಾಯಿತು. ಎಡಗೈನಲ್ಲಿ ಕೆಂಪು ಅಕ್ಷತೆಯನ್ನು ಇಟ್ಕೊಳ್ಳಿ, ಬಲಗೈಯನ್ನು ಮುಚ್ಚಿ ಬಲ ತೊಡೆ ಮೇಲೆ ನಿಮ್ಮ ಕೈಗಳಿರಲಿ. ಹೇಳುವಂತಹ ಈ ಸಂಕಲ್ಪವನ್ನು ಕೇಳಿಸ್ಕೊಳ್ಳಿ, ಅಥವಾ ಹೇಳೋಕ್ಕೆ ಟ್ರೈ ಮಾಡಿ, ಅಥವಾ ಅದನ್ನು ಕೇಳಿಸಿಕೊಂಡ್ರೂ ಕೂಡ ಸಾಕು, ಪರಿಪೂರ್ಣವಾದಂಥ ವ್ಯವಸ್ಥೆಗೆ ನಿಮ್ಮ ಕುಟುಂಬ ಬರುತ್ತೆ. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭತಿತೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಿಕ್ಷದ್ವಾರ
ಪಂಚಕುಲ ಸ್ಥಿತ ಸಪರಿವಾರ ಸಮೇತ ಆದಿಶಕ್ತ್ಯಾತ್ಮಕ ಏನಂತ ಹೇಳ್ತೀರಿ, ಮೂಲ ಕಾಳಿ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳ್ಕೊಳ್ಳಿ. ಪ್ರಾಚೀನ ಕಾಲಿ ಪೂರ್ಣಾನುಗ್ರಹ ಪೂರ್ಣ ಪ್ರಸಾದೇನ ಸಮಸ್ತ ಶತ್ರು ನಿವಾರಣಾರ್ಥಂ ಮಮ ಜನ್ಮ ನಕ್ಷತ್ರ ಜನ್ಮರಾಶಿ ವಶಾತ್ ನಾಮ ನಕ್ಷತ್ರ ನಾಮರಾಶಿ ವಶಾತ್ ಸರ್ವಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸಪರಿವಾರ ಸಮೇತ ಮಹಾಕಾಳಿ ಪ್ರೀತ್ಯರ್ಥಂ ಪ್ರಾಚೀನ ಕಾಲಿ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರನ್ನು ಹಾಕಿ ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ಅಕ್ಷತೆ ಮತ್ತೆ ನೀರನ್ನು ಬಿಡುವಂಥದ್ದು. ಪ್ರಥಮ ಪೂಜೆ ಸಲ್ಲಬೇಕಾದ್ದು ಗಣಪತಿಗೆ. ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಎನ್ನುವುದಾಗಿ ಹೇಳಿ ಗಣಪತಿಯನ್ನು ಪ್ರಾರ್ಥಿಸಿ ಅಕ್ಷತೆಯನ್ನು ಗಣಪತಿಯ ಮೇಲೆ ಹಾಕುವಂಥದ್ದು. ಗಂಗೆಯನ್ನು ಸ್ಮರಿಸಿಕೊಂಡು ಪೂಜೆಗೆ ಬೇಕಾಗಿರತಕ್ಕಂಥ ನೀರಿಗೆ ಪೂಜೆಯನ್ನು ಮಾಡುತ್ತಾ ಪ್ರಧಾನವಾಗಿ ಪಂಚಕುಲ ವಾಸಿನಿಯಾದ ಪ್ರಾಚೀನ ಕಾಲಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಬೇಕು. ಕೆಂಪು ಹೂವನ್ನು ಅಕ್ಷತೆಯನ್ನು ಕೈಯಲ್ಲಿಟ್ಟುಕೊಳ್ಳುತ್ತಾ ಓಂ ಮಹಾಕಾಲ್ಯೈ ನಮಃ ಅನ್ನುವಂತಹ ಸರಳವಾದ ದಿವ್ಯವಾದಂತಹ ಮಂತ್ರವನ್ನು ಪಠನ ಮಾಡಿಕೊಳ್ಳಿ. ವೇದ ಮಂತ್ರವನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಂಡ ನಂತರದಲ್ಲಿ 4 ಬಾರಿ ಪ್ರಾಚೀನ ಕಾಳಿಯ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು. ಓಂ ಜಾತವೇದಸೇ ಸುನಭಾಮ ಸೋಮವರಾತೆ ಯಥೋ ನಿದಹಾತಿ ವೇದಃ ಸನಃಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂದುರಿತಾತ್ಯಗ್ನಿ ಅನ್ನುವಂಥ ಮಂತ್ರದಿಂದ ಅಗ್ನಿ ವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪಳಾಗಿ ಜಗದಂಬೆಯಾದಂತಹ ಮಹಾಕಾಳಿಯನ್ನು ಬರಮಾಡಿಕೊಂಡಿದ್ದೀರಿ ಅಂತ ಅನ್ಕೋತೀನಿ. ದೇವಿಯ ಧ್ಯಾನ, ಅಕ್ಷತೆ ಮತ್ತು ಕೆಂಪು ಪುಷ್ಪಾದಿಗಳನ್ನು ಹೃದಯ ಭಾಗಕ್ಕೆ ಇಟ್ಟುಕೊಳ್ಳುತ್ತಾ ದೇವಿಯ ಧ್ಯಾನ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವುದಾಗಿ ಹೇಳಿ ಅಥವಾ ಕೇಳಿಸಿಕೊಂಡು ಆ ತಾಯಿಯನ್ನು ಧ್ಯಾನ ಮಾಡುತ್ತಾ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ನಿಮ್ಮ ಭಾವನೆ ಹೇಗಿರಬೇಕು ಅಂದರೆ, ಉದ್ದದಾದಂತಹ ನಾಲಿಗೆಯನ್ನು ಚಾಚಿ ಶಸ್ತ್ರಾಸ್ತ್ರವನ್ನು ಪಿಡಿದಿರತಕ್ಕಂತಹ ಜಗನ್ಮಾತೆ ನನ್ನ ಎದುರು ಭಾಗದಲ್ಲಿ ಕುಳಿತಿದ್ದಾಳೆ ಎನ್ನುವಂತಹ ಭಾವನೆಯನ್ನು ಮೂಡಿಸ್ಕೊಳ್ಳಿ. ಅವಳಿಗೆ ಸ್ವಾಗತಾದಿಗಳನ್ನು ಕೋರುವಂಥದ್ದು. 4 ಉದ್ದರಣೆ ನೀರನ್ನು ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ಬಿಡ್ತಾ ಬನ್ನಿ. ಪಾದ್ಯ, ಅರ್ಘ್ಯ, ಆಚಮನೆಯ ಹಾಗೂ ಮಧುಪರ್ಕ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ಆ ತಾಯಿಯ ವಿಗ್ರಹವನ್ನು ಶುದ್ಧವಾದಂಥ ಇನ್ನೊಂದು ಪಾತ್ರೆಯಲ್ಲಿಟ್ಟು ಅಭಿಷೇಕವನ್ನು ಮಾಡ್ತಾ ಬರುವಂಥದ್ದು. ಪಂಚಾಮೃತ ಇದ್ದರೆ ಪಂಚಾಮೃತ ಅಥವಾ ಶುದ್ಧವಾದಂತಹ ನೀರಿನಿಂದ ಪ್ರಾಚೀನ ಕಾಳಿಗೆ ಅಭಿಷೇಕ. ಅಗ್ನೇ ತ್ವಂ ಪಾರಜಾನವ್ಯೋ ಅಸ್ಮಾನ್ ಸ್ವಸ್ತಿ ಭರತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೇ ಬಹುಲಾನ ಉರ್ವೇ ಭವಾತೋಕಾಯ ತನಯಾಯ ಶಂಯೋ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತಂದೋ ದುರ್ಗೇ ಪ್ರಚೋದಯಾತ್ ಅನ್ನುವಂಥದ್ದು ವೇದ ಮಂತ್ರ. ಅಥವಾ ಮಮ್ಮಹಾಕಾಲ್ಯೇ ನಮಃ ಅನ್ನುವಂಥ ಮಂತ್ರವನ್ನು ಹೇಳುತ್ತಾ ಅಭಿಷೇಕವನ್ನು ಪ್ರಾಚೀನ ಕಾಳಿಗೆ ಅಭಿಷೇಕವನ್ನು ಸಂಪನ್ನಗೊಳಿಸಿ ವಿಗ್ರಹಾದಿಗಳನ್ನು ಎಂದಿನಂತೆ ಸ್ವಚ್ಛಗೊಳಿಸುತ್ತಾ ದೇವಿಯನ್ನು ಪುನಃ ಆ ಸ್ಥಾಪಿತವಾದಂಥ ಯಾವ ಜಾಗದಲ್ಲಿ ಕುಂಕುಮವನ್ನಿಟ್ಟು ಅದರ ಮಧ್ಯದಲ್ಲಿ ಸ್ಥಾಪಿಸಿದರೋ ಅದೇ ಜಾಗಕ್ಕೆ ಆ ತಾಯಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡುವಂಥದ್ದು ಪ್ರಾಚೀನ ಕಾಲಿಯನ್ನು. ವಸ್ತ್ರಾದಿಗಳ ಅರ್ಪಣೆ, ಅಕ್ಷತೆಯನ್ನು ಇಟ್ಕೊಳ್ಳಿ. ವಸ್ತ್ರ ಇಲ್ಲದಿದ್ದರೆ ಅಕ್ಷತೆ ಹಾಕಿ, ಅಥವಾ ವಸ್ತ್ರ ಇದ್ದಂಥವರು ಕೆಂಪು ವಸ್ತ್ರ ಅಥವಾ ಗೆಜ್ಜೆ ವಸ್ತ್ರ ಯಾವ್ದಾದ್ರು ಕೂಡ ಹಾಕ್ಬೋದು. ವಸ್ತ್ರಂಗ್ರಹಣ ದೇವೇಶಿ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವೆ ಅನ್ನುವುದಾಗಿ ಹೇಳುತ್ತಾ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಗಂಧದ ಲೇಪನ, ತೇದಿರುವಂಥ ಗಂಧವನ್ನು ಹೂವಿನಲ್ಲಿ ಅದ್ದುತ್ತಾ ಆ ಗಂಧವನ್ನು ತಾಯಿಯಾದಂತಹ ಪ್ರಾಚೀನ ಕಾಲಿಯ ಮೇಲೆ ಅರ್ಪಣೆಯನ್ನು ಮಾಡಿ ಓಂ ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸಮರೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ವಸ್ತ್ರ ಗಂಧವನ್ನು ಅರ್ಪಣೆ ಮಾಡಿ ಅಕ್ಷತಾದಿಗಳನ್ನು ಹಾಕುತ್ತಾ ಅರಿಶಿನ ಕುಂಕುಮಾದಿಗಳನ್ನು ಕೂಡ ತಾಯಿಗೆ ಅರ್ಪಣೆಯನ್ನು ಮಾಡುವಂತಹ ಸಮಯ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವುದಾಗಿ ಅರಿಶಿನ ಕುಂಕುಮ ಸಿಂಧೂರ ಇತ್ಯಾದಿ ಎಲ್ಲ ರೀತಿಯಂತಹ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ತಂದಿರುವಂಥ ಪುಷ್ಪಾದಿ ಮಾಲಿಕೆಗಳಿಂದ ತಾಯಿಯನ್ನು ಅಲಂಕಾರ ಮಾಡುವಂಥ ಪ್ರಕ್ರಿಯೆ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಎನ್ನುವುದಾಗಿ ಹೇಳಿ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಅರ್ಪಣೆಯನ್ನು ಮಾಡುತ್ತಾ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರೀ ನಮಃ, ಓಂ ಕೌಮಾರೀ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಹೀ ನಮಃ, ಇಂದ್ರಾಢ್ಯೀ ನಮಃ, ಚಾಮುಂಡಾಯಿ ನಮಃ, ಮಹಾಲಕ್ಷ್ಮೀ ನಮಃ,
ಓಂ ಮಹಾಕಾಳಿ ನಮಃ ಅನ್ನುವಂಥ ಮಂತ್ರಾದಿಗಳನ್ನು ಹೇಳಿ ಕಾಳಿಯ ಅಷ್ಟೋತ್ತರವನ್ನು ಹೇಳುತ್ತಾ ಕುಂಕುಮಾರ್ಚನೆ ಪೂಜೆಯನ್ನು ಅವಳ ಅಡಿಯಲ್ಲಿ ಮಾಡಬೇಕು. ಮಾಡಿದ ಬಳಿಕ ಧೂಪಾದಿಗಳ ಅರ್ಪಣೆಯನ್ನು ಮಾಡುವಂಥ ಸಮಯ. ದಶಾಂಗುಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ಎನ್ನುವುದಾಗಿ ಹೇಳಿ ಧೂಪವನ್ನು ತೋರಿ ದೀಪಾದಿಗಳನ್ನು ನೋಡುತ್ತಾ ಆ ದೊಂದಿಗಳನ್ನು ಕೂಡ ನೋಡಿ 2 ಅಕ್ಷತೆಯನ್ನು ದೊಂದಿ ಮೇಲೆ ಹಾಕಬೇಕು. ಬಲಭಾಗಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿ, ಬಾಳೆಹಣ್ಣು, ಮಾಶಭಕ್ಷ್ಯ ಇತ್ಯಾದಿ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ಕೂಡ ತಾಯಿಗೆ ಅರ್ಪಿಸಿ ತಾಂಬೂಲ ಗಿಡಿದ್ರೆ ತೊಟ್ಟನ್ನು ಮುರಿಯುತ್ತಾ 5 ಉದ್ರಣೆಯ ನೀರನ್ನು ಶುದ್ಧವಾದಂಥ ಪಾತ್ರೆಯಲ್ಲಿ ಬಿಟ್ಟು 5 ಬತ್ತಿಗಳ ಒಡನೆ ಮಹಾ ಮಂಗಳಾರತಿಯನ್ನು ಮಾಡುವಂತಹ ಸಮಯ ಕೂಡ ಬಂದಾಗಿದೆ. ಮಂಗಳಾರತಿಯನ್ನು ಗೈಯೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮರೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ದೇವಿ ಕೊಡಬೇಕು. ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾಂತ ನಮಸ್ಕಾರವನ್ನು ತಾಯಿಯ ಸನ್ನಿಧಾನಕ್ಕೆ ಇದೀಗ ಗೈಯೋಣ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರಿ ಎನ್ನುವುದಾಗಿ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಪ್ರಾರ್ಥನೆಯನ್ನು ಮಾಡೋಣ. ಅಕ್ಷತೆ ಮತ್ತು ಕೆಂಪು ಪುಷ್ಪವನ್ನು ಹೃದಯ ಭಾಗಕ್ಕೆ ಇಟ್ಟುಕೊಳ್ಳುತ್ತಾ ತಾಯಿಯ ಪ್ರಾರ್ಥನೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ಚೇಂದ್ರಿ ನಾರಾಯಣಿ ನಮೋಸ್ತುತೆ ಎನ್ನುವುದಾಗಿ ಹೇಳಿ ಮನಸ್ಸಿನಲ್ಲಿರುವಂತಹ ಎಲ್ಲ ಕಾಮನೆಗಳನ್ನು ಈಡೇರಿಸುವಂತೆ, ಶತ್ರುಗಳಿಂದ ಸಮಸ್ತ ವಿಧವಾದಂಥ ಬಾಧೆಗಳಿಂದ ದೂರಾಗುವಂತೆ ಮಾಡಮ್ಮ ಅನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಜಗನ್ಮಾತೆಯಾದಂತಹ ಪ್ರಾಚೀನ ಕಾಳಿ ಸಕಲ ಸಂಕಷ್ಟಗಳನ್ನು ಪರಿಹರಿಸಿ ಸುಖ ಜೀವನವನ್ನು ಕೊಡ್ತಾಳೆ ಎನ್ನುವಂಥದ್ರಲ್ಲಿ ಸಂದೇಹ ಬೇಡ. ಶ್ರದ್ಧೆಯಿಂದ ಭಗವತಿಯ ಪೂಜೆಯನ್ನು ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯೋಣ. ಹಾಗಾದರೆ ಪಂಜಾಬ್ ರಾಜ್ಯದ ಛತ್ತೀಸ್ಗಢದ ಸಮೀಪದಲ್ಲಿ ಬರುವಂತಹ ಒಂದು ದಿವ್ಯವಾದ ಮಹತ್ತರವಾದಂಥ ಆದಿಶಕ್ತ್ಯಾತ್ಮಕವಾದಂಥ ಪೀಠ ಈ ಪಂಚಕುಲ ಆದಿಶಕ್ತ್ಯಾತ್ಮಕವಾದಂತಹ ಪ್ರಾಚೀನ ಕಾಳಿಯ ಮಂದಿರ. ಆ ಮಂದಿರವನ್ನು ದರ್ಶನ ಮಾಡಿದ್ದೀರಿ, ಆ ತಾಯಿಯನ್ನು ಆರಾಧಿಸಿಕೊಂಡಿದ್ದೀರಿ, ಅಮ್ಮ ಅಂತ ಆಲಂಗಿಸಿಕೊಂಡಿದ್ದೀರಿ. ಇದರಿಂದ ಸಿಗುವಂತಹ ಫಲಗಳ ಬಗ್ಗೆನೂ ಕೂಡ ಆಲೋಚನೆಯನ್ನು ಮಾಡಬೇಕಾದ ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿರುತ್ತೆ. ಹಾಗಿದ್ರೆ ಆಡಂಬರಕ್ಕಾಗಿ ಈ ಪೂಜೆಯೇ ಅಥವಾ ಸುಮ್ಮನೆ ಏನಾದರೂ ಕೂಡ ಮಾಡೋಣ ಎನ್ನುವಂಥ ದೃಷ್ಟಿನಲ್ಲಿ ಮಾಡಿರುವಂಥದ್ದೇ? ಅಲ್ಲವೇ ಅಲ್ಲ. ಅದರ ನಿಜವಾದಂಥ ಮೂಲ ತಾತ್ಪರ್ಯವನ್ನು ಅರಿಯಬೇಕಾದ ನಮ್ಮ ಆದ್ಯ ಕರ್ತವ್ಯ. ಹಾಗಿರುವಾಗ ಜಗದಂಬಿಕೆಯಲ್ಲಿ 3 ಅವತಾರಗಳನ್ನು ನಾವು ಕಾಣ್ತೀವಿ. ಯಾವುದದು? ಪ್ರಥಮವಾಗಿ ಮಹಾಕಾಳಿ, 2ನೇದಾಗಿ ಮಹಾಲಕ್ಷ್ಮಿ, 3ನೇದಾಗಿ ಮಹಾ ಸರಸ್ವತಿಯ ಅವತಾರಗಳನ್ನು ಕಾಣ್ತೇವೆ. ಹಾಗಿದ್ರೆ ಈ ಛತ್ತೀಸ್ಗಢ ರಾಜ್ಯದ ಪಂಜಾಬ್ ರಾಜ್ಯದ ಛತ್ತೀಸ್ಗಢದ ಸಮೀಪದಲ್ಲಿರ್ತಕ್ಕಂಥ ಪಂಚಕುಲ ಕ್ಷೇತ್ರ ಏನಿದೆಯೋ ಅದು ಬಹಳ ಪ್ರಮಾಣದಲ್ಲಿ ಅನೇಕ ರೀತಿಯಾದಂಥ ವಿಸ್ಮಯಕಾರಿಯಾದ ತಾಣಗಳಾಗಿದೆ ಎನ್ನುವುದು ಕೂಡ ಅಪ್ಪಟವಾದ ಸತ್ಯ. ಇತ್ತೀಚಿನ ದಿನಮಾನಗಳು ನೋಡಿದಾಗ ಇತ್ತೀಚಿನ ದಿನಮಾನದ ಪ್ರಧಾನಮಂತ್ರಿಗಳಿಂದ ಹಿಡಿದು ಅನೇಕರು ಈ ಒಂದು ತಾಯಿಯನ್ನು ಆಶ್ರಯಿಸಿದ್ದರ ಪರಿಣಾಮವಾಗಿ ಎಂತಹ ಘಟನೆಗಳೇ ಬರಲಿ, ಶತ್ರುಗಳೇ ಅವರಿಗೆ ಎದುರಾಗಲಿ, ಅವರನ್ನು ಜಯಿಸುವಂತಹ ಶಕ್ತಿಯನ್ನು ಈ ಪ್ರಾಚೀನ ಕಾಳಿ ಕೊಡ್ತಾಳೆ ಎನ್ನುವಂಥದ್ದನ್ನು ನಂಬಿಕೊಂಡು ಬಂದಿರತಕ್ಕಂಥ ಭಕ್ತರ ಸಂಖ್ಯೆ ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನಗಳು ಇವಳನ್ನು ರಕ್ಷಿಸ್ತಾರೆ. ಪ್ರತಿದಿನ ನಾವು ಒಳ್ಳೆ ಕಾರ್ಯವನ್ನೇ ಮಾಡೋಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ನಿಮಗೆ ಅರಿವಿಲ್ಲದಂತೆ ನೂರಾರು ಥರದ ಜನಗಳು ನಿಮ್ಮನ್ನು ಕಾಡೋಕೆ ಪ್ರಾರಂಭ ಮಾಡ್ತಾರೆ. ಹಲವು ರೀತಿಯಾದಂತಹ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ. ವಿಪರೀತವಾದಂತಹ ನಿಮ್ಮ ಜೀವನದ ವ್ಯವಸ್ಥೆಗಳನ್ನು ಹದಗೆಡಿಸ್ಲಿಕ್ಕಾಗಿ ಕಾತುರದಿಂದ ಕುಳಿತುಕೊಂಡಿರ್ತಾರೆ. ನೋಡೋಣ ಅಂತಿರ್ತಾರೆ. ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ ಹೇಳಲ್ವೇ, ಅಂತಹ ಕೆಲಸಗಳು ನಡೀತಾ ಇರ್ತವೆ. ಯಾರು ಶತ್ರುಗಳೋ, ಯಾರು ಮಿತ್ರರೋ, ಯಾರು ಕೆಟ್ಟವರೋ, ಯಾರು ಒಳ್ಳೆಯವರು ನಮಗೆ ಅರಿವಿರೋದಿಲ್ಲ. ಹಾಗಿದ್ರೆ ಅದೆಲ್ಲವೂ ಕೂಡ ಯಾಕಾಯಿತು ಅಂತ ಕೇಳಿದರೆ, ಒಂದು ನಮ್ಮ ಗ್ರಹಚಾರವೂ ಕೂಡ ಕೆಟ್ಟಿರುತ್ತೆ, ಜೊತೆಗೆ ನಮ್ಮ ಒಳಿತನ್ನು ಬಯಸದಂತಹ ಜನಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ನಾವು ಮರೆಯುವಂತಿಲ್ಲ. ರಾಜಕೀಯ ನಾಟಕದಂತೆ ಅವರನ್ನಿವರು ಇವರನ್ನವರು ಎನ್ನುವಂಥ ದೃಷ್ಟಿಯಲ್ಲಿ ಮಾತಾಡಲ್ವೇ ಕೆಲವರು. ಆದರೆ ಜೀವನದ ವ್ಯವಸ್ಥೆಗಳಲ್ಲಿ ಅಲ್ಪ ಪ್ರಮಾಣದ ಏರುಪೇರುಗಳಾದರೂ ಕೂಡ ನಮ್ಮಂಥವರಿಗೆ ತಡ್ಕೊಳ್ಳೋದು ಕಷ್ಟ ತಾನೆ. ಹಾಗಿದ್ರೆ ಈ ತಾಯಿಯಾದಂತಹ ಪಂಚಕುಲದಲ್ಲಿ ವಾಸವಾದ ಯಾವ ಈ ಪ್ರಾಚೀನ ಕಾಲಿಯ ಆರಾಧನೆಯನ್ನು ನಿಮ್ಮ ಮನೆಯಲ್ಲಿ ಆರಾಧಿಸಿದ್ರೋ, ನಿಮಗೆ ಹಿತಶತ್ರುಗಳಿರ್ಬೋದು, ಬಂಧುಗಳೇ ಶತ್ರುಗಳಾದಂಥವ್ರು ಇರ್ಬೋದು,
ಅಥವಾ ಬಾಹ್ಯ ಶತ್ರುಗಳಿರ್ಬೋದು, ಅಂಥ ಎಲ್ಲ ಶತ್ರುಗಳ ಬಾಧೆಯನ್ನು ಕೂಡ ನಿವಾರಣೆ ಮಾಡುವಂತಹ ಒಂದು ಮೂಲ ಅಸ್ತ್ರವೇ ಈ ತಾಯಿಯ ಆರಾಧನೆ. ಹಾಗಾಗಿ ಪ್ರಥಮವಾಗಿ ರಂಗೋಲಿಯನ್ನು ಬರೆದು ಅವಳ ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರಿ. ತದನಂತರದಲ್ಲಿ ಲೋಹದ ಪಾತ್ರೆಯೊಂದರಲ್ಲಿ ತಟ್ಟೆನೋ ಅಥವಾ ಬಟ್ಲೋ ಏನೋ ಒಂದು ಕುಂಕುಮವನ್ನು ಲೇಪನ ಮಾಡಿಕೊಂಡ್ರಿ. ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕವಂಥ ಶಕ್ತಿಯನ್ನು ಆ ಕುಂಕುಮದ ರೂಪದಲ್ಲಿ ತನ್ನೆಡೆಗೆ ಸೆಳೆದುಕೊಳ್ತಾಳೆ ಎನ್ನುವಂಥ ನಂಬಿಕೆ. ನಮ್ಮ ಪರಂಪರೆಯಲ್ಲಿ ಯಾವುದನ್ನೇ ಆರಾಧನೆ ಮಾಡಲಿ ಅದರ ಹಿಂದೆ ಅದರದ್ದೇ ಆದಂಥ ಮಹತ್ವಗಳು ಇದೆ ಅನ್ನೋದನ್ನು ನಾವು ಅರಿತುಕೊಂಡಿರೋದಿಲ್ಲ. ಹಾಗಿದ್ದರೆ ಕುಂಕುಮ ಎನ್ನುವಂಥದ್ದು ನಮ್ಮನ್ನು ಬಾಧಿಸಬಹುದಂಥ ನಕಾರಾತ್ಮಕವಂಥ ಶಕ್ತಿಗಳನ್ನು ಸ್ಟಾಪ್ ಅಂತ ಅನ್ನತ್ತೆ. ನಿಂತ್ಕೊಳ್ರಪ್ಪ, ನೀವು ನನ್ನ ಭಕ್ತರನ್ನು ಕಾಪಾಡ್ತಾ ಇರತಕ್ಕಂಥವಳು ನಾನು, ನನ್ನ ಭಕ್ತರನ್ನು ಕಾಡಬೇಡಿ ಎನ್ನುವಂಥ ದೃಷ್ಟಿನಲ್ಲಿ ಆ ಕುಂಕುಮವನ್ನು ನಮ್ಮ ಹಣೆಗೆ ಪ್ರತಿದಿನವೂ ಕೂಡ ಲೇಪನವನ್ನು ಮಾಡೋದರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ. ಇತ್ತೀಚಿನ ನಿರ್ಮಾಣಗಳಲ್ಲಿ ಸನಾತನ ಧರ್ಮದ ಹೆಣ್ಣುಮಕ್ಕಳು ಕುಂಕುಮವನ್ನು ಇಡೋದನ್ನೇ ನಾವು ಮರಿತಾ ಇದ್ದೀವಿ. ಕಾರಣ ಏನು ಗೊತ್ತಾ? ನಿಮ್ಮ ಅರಿಷ್ಟಗಳನ್ನು ನಿವೃತ್ತಿ ಮಾಡತಕ್ಕಂತಹ ಸೌಭಾಗ್ಯವನ್ನು ಕೊಡುವಂತಹ ಶಕ್ತಿ ಕುಂಕುಮಕ್ಕಿರುತ್ತೆ. ಹಾಗಾಗಿ ನೀವು ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತೀರಿ, ಅಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ನೋಡಿ, ಅಪಘಾತ ವಲಯ ಅಂತ ಹೇಳಿದ್ರು ಕೂಡ ಬೇರೆ ಪೇಂಟಲ್ಲಿ ಬರೆಯಲ್ಲ, ಕೆಂಪು ಬಣ್ಣದಲ್ಲಿ ಬರೆದಿರ್ತಾರೆ. ಅಥವಾ ನಿಮ್ಮನ್ನು ತಡೆಯಬೇಕು ಅಂತಾದರೆ ಪೊಲೀಸ್ ಅಧಿಕಾರಿಗಳು ಅಥವಾ RTO ಅಧಿಕಾರಿಗಳು ಸ್ಟಾಪ್ ಎನ್ನುವಂತಹ ಸಂಕೇತವನ್ನು ತೋರಿಸಿದರೆ ಅದು ಕೆಂಪು ಬಣ್ಣದಲ್ಲಿ ಇರುತ್ತೆ. ಅದರ ಅರ್ಥ ನಕಾರಾತ್ಮಕವಾದಂತಹ ಶಕ್ತಿ ನಮ್ಮನ್ನು ಬಾಧಿಸುವುದಾದರೆ ಅಂತಹ ಶಕ್ತಿಗಳನ್ನು ತಡೆಯುವಂಥ ಉದ್ದೇಶದಿಂದ ಈ ಕುಂಕುಮ ಶ್ರೇಷ್ಠವಾಗಿರುತ್ತೆ. ಕುಂಕುಮಂ ಸರ್ವ ಸೌಭಾಗ್ಯಂ, ಕುಂಕುಮ ಎನ್ನುವಂಥದ್ದು ಸರ್ವ ಸೌಭಾಗ್ಯದ ಪ್ರತೀಕ ಅಂತ ಪ್ರಾಜ್ಞರು ಹೇಳಿದ ಮಾತು. ಅಂತಹ ಕುಂಕುಮದಲ್ಲಿ ಆ ತಾಯಿಯನ್ನು ಕುಳ್ಳಿರಿಸಿ 16 ಉಪಚಾರಗಳಿಂದ ತಾಯಿಯ ಆರಾಧನೆಯನ್ನು ಮಾಡಿದ್ದೇವೆ. ಇದರಿಂದ ಸುಪ್ರೀತಳಾಗದಂತಹ ಭಗವತಿ ನಮ್ಮ ಎಲ್ಲ ಥರದ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಹಿತಶತ್ರುಗಳು ಅಥವಾ ಯಾವುದೇ ರೀತಿಯಾದಂಥ ಶತ್ರುಗಳಿದ್ದರೂ ಕೂಡ ಅವರನ್ನು ಮರ್ದಿಸಿ ಅವರ ಕಾರ್ಯಗಳಿಗೆ ಅಡೆತಡೆಯನ್ನು ತಂದು ನಿಮ್ಮ ಕಾರ್ಯಗಳಿಗೆ ವಿಜಯೋತ್ಸಾಹದ ದಿನವಾಗಿ ಮಾರ್ಪಾಡನ್ನು ಮಾಡ್ತಾಳೆ ಎನ್ನುವಂಥದ್ದು ಕೂಡ ಸತ್ಯವಾಗಿರುವಂಥ ವಿಚಾರ. ಅಂತಹ ಭಗವತಿಯ ಪೂಜೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿದ್ದೀರಿ. ಅವಳ ಅನುಗ್ರಹದಿಂದ ರಾಜಕೀಯದ ರಂಗದಿಂದ ಹಿಡಿದು ಜನಸಾಮಾನ್ಯರ ತನಕೂ ಕೂಡ ಅವಳನ್ನು ಆರಾಧಿಸಿ ಅವಳ ಅನುಗ್ರಹಕ್ಕೆ ಪಾತ್ರವಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಅಪ್ಪಟವಾದಂಥ ಸತ್ಯ. ನೀವು ಕೂಡ ಆ ತಾಯಿ ಒಳ್ಳೆಯದನ್ನು ಮಾಡಲಿ. ಶ್ರದ್ಧಾಭಕ್ತಿಯಿಂದ ಪೂಜಾ ಫಲಗಳನ್ನು ಕೇಳಿದ್ದೀರಿ, ನಿಮಗೂ ಫಲ ನನಗೂ ಅರಿವಿದೆ. ದ್ವಾದಶ ರಾಶಿಗಳವರ ಫಲಾಫಲಗಳನ್ನು ಅರಿಯೋಣ. ಹಾಗಾದರೆ ಅರಿಯೋಣ. ಪ್ರಥಮವಾಗಿ ಮೇಷರಾಶಿಯ ಇವತ್ತಿನ ದಿನಮಾನವನ್ನು. ಮಾನಸಿಕವಂಥ ಒತ್ತಡಗಳಿಂದ ದೂರಾಗುವಂತಹ ಸಾಧ್ಯತೆಗಳಿದೆ. ಹಿರಿಯರು ದೇವತಾ ದರ್ಶನವನ್ನು ಮಾಡಿದಂತಹ ಸೌಭಾಗ್ಯದ ದಿನವಾಗಿ ನಿಮ್ಮ ಜೀವನ ನೆರವೇರುತ್ತೆ. ಬಂಧು ಮಿತ್ರರ ಸಹಾಯವೂ ಕೂಡ ನಿಮ್ಮ ಪಾಲಿಗೆ ದೊರಕಬಹುದಂಥ ಲಕ್ಷಣಗಳಿದೆ. ಮನಸ್ಸಿಗೆ ಉಲ್ಲಾಸ, ಹೆಣ್ಣುಮಕ್ಕಳ ಮದುವೆಗಿದ್ದಂಥ ಅಡೆತಡೆಗಳನ್ನು ನಿವಾರಿಸಿಕೊಂಡಂತಹ ಸಮಾಧಾನ, ಮಿತ್ರರಿಂದ ನೆಮ್ಮದಿಯ ಮಾರ್ಗವನ್ನು ಕಾಣಲಿದ್ದೀರಿ. ಸಹೋದ್ಯೋಗಿಗಳಿಂದ ಹೊಸದಂಥ ಭರವಸೆಯನ್ನು ಕೂಡ ಪಡೆದುಕೊಳ್ಳುವಂತಹ ಶುಭ ದಿನ. ಸಮಸ್ಯೆಗಳ ಪರಿಹಾರಕ್ಕೂ ಸಮಾಧಾನಯುತವಂಥ ಬದುಕಿಗೂ ಆರಾಧನೆಯನ್ನು ಮಾಡಬೇಕಾದ ಯಾವುದು ಎನ್ನುವಂಥ ಪ್ರಶ್ನೆಗೆ ಉತ್ತರವಿಷ್ಟೇ. ಅದುವೇ ದೇವಿಯ ಆರಾಧನೆ ಎನ್ನುವಂಥದ್ದು ನೆನಪಿರಲಿ. ಆ ತಾಯಿ ನಮ್ಮನ್ನು ಕಾಪಾಡಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಆ ತಾಯಿಗೆ ನಮಿಸೋಣ. ಆ ತಾಯಿ ನಮ್ಮನ್ನು ಕೈ ಹಿಡಿತಾಳೆ. ವೃಷಭ ರಾಶಿ, ಒತ್ತಡದ ಜೀವನವನ್ನು ದೂರ ಮಾಡಿಕೊಳ್ಳಬಹುದಂಥ ಲಕ್ಷಣಗಳು ಕೂಡ ಕಾಣುತ್ತಿದೆ ಇವತ್ತಿನ ದಿನಮಾನವನ್ನು ಅರಿತಾಗ. ಮಿತ್ರರಿಂದ ಅನುಕೂಲಪ್ರದವಾದಂಥ ದಿನಮಾನಗಳು. ಯಾರ್ಯಾರು ಟ್ರಾವೆಲಿಂಗ್ ಏಜೆನ್ಸಿಯನ್ನು ಇಟ್ಕೊಂಡಿದ್ದೀರೋ ಅಂಥವರಿಗೆ ಲಾಭ. ಮನಸ್ಸಿನ ಕ್ಲೇಶಗಳನ್ನು ದೂರ ಮಾಡಿಕೊಳ್ಳುವಂಥ ಶುಭ ದಿನ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ, ಹಾಗೆ ಸ್ಥಿರಾಸ್ತಿಯಿಂದ ಲಾಭಾಂಶಗಳ ಗಳಿಕೆ, ಮನೆ ನಿರ್ಮಾಣ ಮಾಡುವಂಥ ಕನಸುಗಳು ಕೂಡ ಕೆಲವರಿಗೆ ನನಸಾಗತ್ತೆ. ಸರ್ಕಾರಿ ನೌಕರಿಗೆ ಮೇಲ್ದರ್ಜೆಯ ಅಧಿಕಾರಿಗಳಿಂದ ಸಮಾಧಾನಯುತವಂಥ ಬದುಕನ್ನು ಕಾಣುವಂತಹ ಯೋಗಗಳು ಕಾಣ್ತಾ ಇದೆ. ಪ್ರಗತಿಯ ಪಥಕ್ಕಾಗಿಯೂ ಮಾನಸಿಕವಂಥ ನೆಮ್ಮದಿಗಾಗಿಯೂ ನೀವು ಮಾಡಬೇಕಾದ ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರವಿಷ್ಟೇ. ಅದುವೇ ವಿಶೇಷವಾಗಿರತಕ್ಕಂತಹ ಭಗವಂತನಾದ ತಾಯಿಯ ಆರಾಧನೆಯನ್ನು ಮಾಡಿ ಆ ತಾಯಿ ನಿಮ್ಮನ್ನು ಕಾಪಾಡ್ತಾಳೆ. ಮಿಥುನ ರಾಶಿ, ಒತ್ತಡದ ಬದುಕು ದೂರ ಆಗುತ್ತೆ. ಮಾಡುತ್ತಿರುವಂಥ ಉದ್ಯಮದಲ್ಲಿ ಅನುಕೂಲಕರವಂಥ ಸ್ಥಿತಿಮಾನ. ಪತ್ರಿಕಾ ರಂಗದ ಮಿತ್ರರಿಗೆ ಅನುಕೂಲ. ಇನ್ನು ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮಾರಾಟಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ಲಾಭಾಂಶಗಳ ಗಳಿಕೆ. ತೈಲೋದ್ಯಮವು ಕೂಡ ನಿಮ್ಮ ಪಾಲಿಗೆ ಅನುಕೂಲವಂತ ತಂದುಕೊಡುತ್ತೆ. ಯಾರ್ಯಾರು ಪ್ರೊಡ್ಯೂಸರ್ಗಳಿದ್ದೀರೋ ಹೊಸದಂಥ ಆಯಾಮಗಳನ್ನು ತೀರ್ಮಾನವನ್ನು ತೆಗೆದುಕೊಳ್ಳಬಹುದಂಥ ದಿನಮಾನಗಳು ಕೂಡ ಕಾಣ್ತಾ ಇದೆ. ಇನ್ನಷ್ಟು ನೆಮ್ಮದಿಯ ಬದುಕಿಗೂ ಸಮಾಧಾನದ ಜೀವನಕ್ಕೂ ನೀವು ಮಾಡಬೇಕಾದ ಯಾವುದು ಎನ್ನುವಂಥ ಪ್ರಶ್ನೆಗೆ ಉತ್ತರ ಅದುವೇ
ದೇವಿ ಮತ್ತು ಗಣಪತಿಯ ಆರಾಧನೆ. ರಾಶಿ ಕರ್ಕಾಟಕ, ಮನಸ್ಸಿಗೆ ಉಲ್ಲಾಸ. ಹಲವಾರು ದಿನಗಳಿಂದ ಆಲೋಚನೆ ಮಾಡ್ತಾ ಇರತಕ್ಕಂಥ ಕರ್ಮದ ಸಾಫಲ್ಯವನ್ನ ನಿಮ್ಮದಾಗಿಸಿಕೊಂಡಂತಹ ಅನುಭವಗಳನ್ನು ಪಡ್ಕೋತೀರಿ. ಮಿತ್ರರ ಸಹಾಯ ದೊರಕತ್ತೆ. ಹೋಟೆಲ್ ಉದ್ಯಮದಲ್ಲಿ ಲಾಭಾಂಶಗಳನ್ನು ಗಳಿಸ್ಕೋತೀರಿ. ಯಾರ್ಯಾರು ಒಂದಿಷ್ಟು ಮಟ್ಟದ ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ತಾ ಇದ್ದೀರೋ ಅಂಥವರಿಗೆ ಲಾಭಾಂಶಗಳ ಗಳಿಕೆ ಕೂಡ ಸಾಧ್ಯ. ಮಕ್ಕಳ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕೆನ್ನುವಂಥ ಕನಸಿದ್ರೆ ಅದಕ್ಕೆ ನನಸಾಗತ್ತೆ. ಹಾಗೆ ಧಾರ್ಮಿಕ ಚಿಂತಕರಿಗೆ ನೆಮ್ಮದಿಯನ್ನು ಕಾಣುವಂಥ ಯೋಗಗಳಿದೆ. ಪ್ರಗತಿಯ ಬತಬೇಕಾ? ಹಾಗಿದ್ದಲ್ಲಿ ಆರಾಧನೆ ಮಾಡಬೇಕಾದ ಮಾತ್ರ ಅಮ್ಮನವರನ್ನ. ಸಿಂಹರಾಶಿ, ಒತ್ತಡದ ಬದುಕು ದೂರಾಗುವಂಥ ಲಕ್ಷಣಗಳು ನಿಮ್ಮ ಪಾಲಿಗೆ ಕಾಣೋದು ಕಷ್ಟ. ವಿಪರೀತವಾಗಿ ಸಾಲವನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು. ಮಿತ್ರರಿಂದಲೇ ಅಪಮಾನಪ್ರದವಂಥ ದಿನಮಾನವನ್ನು ಎದುರಿಸಬೇಕಾದ ಸಾಧ್ಯತೆಗಳು. ಅನಾಯಾಸವಾಗಿ ಬರಬೇಕಂತ ಹಣ ಕೂಡ ಖಂಡಿತ ಬರಲಿಕ್ಕೆ ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಸರ್ಕಾರಿ ನೌಕರಿಗೆ ಮೇಲ್ದರ್ಜೆಯ ಅಧಿಕಾರಿಗಳಿಂದ ಸಮಾಧಾನವನ್ನು ಪಡ್ಕೊಳ್ಳೋದು ಕೂಡ ಕಷ್ಟ ಅಂತ ಅನ್ನಿಸಬಹುದು. ಅನಿವಾರ್ಯವಾದಂಥ ದೂರದ ಪ್ರಯಾಣ, ಅನಿರೀಕ್ಷಿತವಾದಂಥ ಖರ್ಚು ಮನಸ್ಸಿಗೆ ಖೇದವನ್ನು ಉಂಟು ಮಾಡುವಂತಹ ಲಕ್ಷಣಗಳಿರೋದ್ರಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಕೆ ತಾಯಿಯ ಆರಾಧನೆಯೊಂದೇ ನಮಗಿರುವಂಥ ಮಾರ್ಗ. ಆ ತಾಯಿ ಕೈ ಹಿಡಿಲಿ. ಇನ್ನು ಮುಂದಿನ ರಾಶಿಯನ್ನು ಅವಲೋಕನವನ್ನು ಮಾಡಿದಾಗ ರಾಶಿ ಕನ್ಯಾ, ಸಮಾಧಾನದ ಬದುಕನ್ನು ಪೂರ್ತಿ ಪ್ರಮಾಣದಲ್ಲಿ ಪಡಲಿಕ್ಕೆ ಅಸಾಧ್ಯ ಅಂತ ಅನಿಸುವಂಥ ಲಕ್ಷಣಗಳಿದೆ. ಆದರೂ ಎಡಬಿಡದೆ ಪ್ರಯತ್ನವನ್ನು ಮಾಡೋದ್ರಿಂದ ಅನುಕೂಲವನ್ನು ಕಾಣ್ತೀರಿ. ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕಬಹುದಾದಂಥ ಲಕ್ಷಣಗಳು. ಸಹೋದ್ಯೋಗಿಗಳಿಂದ ಅನುಕೂಲಪ್ರದವಾದಂಥ ದಿನಮಾನವನ್ನು ನಿಮ್ಮದಾಗಿಸಿಕೊಳ್ತೀರಿ. ಹಾಗೆ ಮಾಡುತ್ತಿರುವಂಥ ಉದ್ಯಮ ವ್ಯಾಪಾರ ವಹಿವಾಟುಗಳನ್ನೇ ಮುಂದುವರಿಸುತ್ತದೆ ಉತ್ತಮ. ಹಾಗೆ ಬಂಧು ಮಿತ್ರರ ಸಹಾಯವನ್ನು ಕೂಡ ಅಪೇಕ್ಷಿಸಬಹುದಾದುದರಿಂದ ಎಲ್ಲ ರೀತಿಯಂತಹ ಪ್ರಗತಿಯ ಪಥಕ್ಕೆ ಆರಾಧನೆಯನ್ನು ಮಾಡಬೇಕಾದ ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಅದುವೇ ತಾಯಿಯಾದಂತಹ ದುರ್ಗೆಯ ಆರಾಧನೆ. ರಾಶಿ ತುಲಾ, ಬಂಪರ್ ಡೇ. ಯಾವ ಕೆಲಸವನ್ನಾದರೂ ಕೂಡ ಧೈರ್ಯದಿಂದ ಮಾಡಿ. ಚಿತ್ರೋದ್ಯಮದಲ್ಲಿ ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡ್ಕೋತೀರಿ. ಹಣಕಾಸಿನ ವ್ಯವಸ್ಥೆಯನ್ನು ಸುಭದ್ರಗೊಳಿಸಬಹುದಾದಂಥ ಲಕ್ಷಣಗಳಿದೆ. ವಾಹನಗಳ ಮಾರಾಟಗಾರರಿಗೆ ಅನುಕೂಲ. ಬಹುದಿನದ ಕನಸನ್ನು ನೆರವೇರಿಸಿಕೊಂಡಂತಹ ಸಮಾಧಾನ. ಹೆಣ್ಣು ಮಕ್ಕಳಿಗೆ ತವರು ಮನೆಯ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಶುಭ ಕಾಲವು ದೊರಕ್ತಾ ಇದೆ ಇವತ್ತಿನ ದಿನಮಾನವನ್ನು ಅರಿತಾಗ. ಎಲ್ಲ ರೀತಿಯಂತಹ ಪ್ರಗತಿಯ ಪಥಕ್ಕಾಗಿ ಅಮ್ಮನವರ ಆರಾಧನೆಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠ. ತಾಯಿ ನಿಮ್ಮನ್ನು ಕಾಪಾಡಲಿ. ಇನ್ನು ವೃಶ್ಚಿಕ ರಾಶಿ, ಮನಸ್ಸಿಗೆ ಉಲ್ಲಾಸದಾಯಕವಂಥ ಬದುಕನ್ನು ಕಾಣ್ತೀರಿ. ಸಿಹಿಯಾದಂಥ ಭೋಜನವನ್ನು ಸವಿಯುವಂತಹ ಶುಭ ಕಾಲ ಕೆಲವರ ಜೀವನದಲ್ಲಿ. ಸಹೋದ್ಯೋಗಿಗಳ ಸಂಭ್ರಮದ ಕೂಟದಲ್ಲಿ ಪಾಲ್ಗೊಂಡಂಥ ಅನುಭವ ಕೆಲವರ ಜೀವನದಲ್ಲಿ. ಅನಿವಾರ್ಯವಾದ ದೂರದ ಪ್ರಯಾಣವನ್ನು ಕೂಡ ಮಾಡಲಿದ್ದೀರಿ. ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ವಾಪಸ್ ಆಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಇವತ್ತಿನ ದಿನಮಾನವನ್ನು ಅರಿತಾಗ. ಎಲ್ಲ ರೀತಿಯಂತಹ ಪ್ರಗತಿಯ ಪಥಕ್ಕಾಗಿ ಏನು ಮಾಡಬೇಕು ಎನ್ನುವಂಥ ಪ್ರಶ್ನೆಗೆ ಉತ್ತರ ಅದುವೇ ತಾಯಿಯ ಆರಾಧನೆ. ಧನುರಾಶಿ, ಒತ್ತಡದ ಬದುಕು ದೂರಾಗುತ್ತೆ. ಮಾನಸಿಕವಂತ ಉಲ್ಲಾಸವನ್ನ ನಿಮ್ಮದಾಗಿಸಿಕೊಂಡಂಥ ಅನುಭವ. ಹಾಗೆ ಆದರೂ ಮಾಡುತ್ತಿರುವಂತಹ ಕೆಲಸದಲ್ಲಿ ಎಡಬಿಡದ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡ್ಕೋತೀರಿ. ಬಹಳ ಕಠಿಣ ಪರಿಶ್ರಮ ಅಗತ್ಯವಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆಗಳು ಉಂಟಾಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇರೋದ್ರಿಂದ ಸಮಸ್ಯೆಗಳ ಪರಿಹಾರಕ್ಕಾಗಿ ಆರಾಧನೆಯನ್ನು ಮಾಡಬೇಕ, ಅದುವೇ ತಾಯಿಯ ಉಪಾಸನೆ. ಇನ್ನು ರಾಶಿ ಮಕರ, ಅನುಕೂಲಕರವಂತಹ ಸ್ಥಿತಿ ಅಲ್ಲ. ವಿದ್ಯಾರ್ಥಿಗಳಿಗೆ ಕೂಡ ಮನಸ್ಸಿಗೆ ಕ್ಲೇಶ ಉಂಟಾಗುವಂತಹ ಲಕ್ಷಣಗಳಿದೆ. ಅನಿವಾರ್ಯವಾಗಿ ದೂರದ ಪ್ರಯಾಣವನ್ನು ಮಾಡಬೇಕಾದಂತಹ ಸ್ಥಿತಿಮಾನಗಳು ಒದಗಬಹುದು. ಮಿತ್ರರಿಂದ ಶತ್ರುತ್ವದ ಭಾವನೆ ಉಂಟಾಗುವಂತಹ ಲಕ್ಷಣ. ಹೆಣ್ಣು ಮಕ್ಕಳಿಂದ ಅಪಮಾನಪ್ರದವಾದ ದಿನಮಾನ. ಸಮಸ್ಯೆಯನ್ನು ನೀಗಿಸುವಂತಹ ಮಾರ್ಗಕ್ಕೆ ದೇವಿಯ ಆರಾಧನೆ ಅಗತ್ಯ ಎನ್ನುವಂಥದ್ದು ಮರಿಬೇಡಿ. ಪರಮಾತ್ಮ ಚೆನ್ನಾಗಿಡ್ಲಿ ಅಷ್ಟೇ. ಕುಂಭರಾಶಿ, ಒತ್ತಡದ ಬದುಕು ದೂರಾಗತ್ತೆ. ಮಾಡುತ್ತಿರುವಂತಹ ಉದ್ಯಮ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳನ್ನು ನಿಮ್ಮದಾಗಿಸಿಕೊಂಡಂತಹ ಅನುಭವಗಳನ್ನು ಪಡ್ಕೋತೀರಿ. ಸಹೋದ್ಯೋಗಿಗಳಿಂದ ಹೊಸದಂಥ ಭರವಸೆ ಕೂಡ ಮೂಡಬಹುದಾದ ಲಕ್ಷಣಗಳಿದೆ. ಅದೇ ಕೆಲಸವನ್ನೇ ಮುಂದುವರಿಸುವಂಥದ್ದು ಒಳ್ಳೆಯದು. ಮಕ್ಕಳಿಂದ ಶುಭವಾರ್ತೆಗಳ ನಿರೀಕ್ಷೆಯನ್ನು ಮಾಡಬಹುದು. ಪ್ರಗತಿಯ ಪಥಕ್ಕೆ ಕುಲದೇವರ ಆರಾಧನೆ ಅಗತ್ಯ, ಒಳ್ಳೆಯದಾಗಲಿ. ಹಾಗೆ ಮೀನರಾಶಿ, ಸುಮಧುರ ಕ್ಷಣಗಳನ್ನು ಪಡ್ಕೊಳ್ತೀರಿ. ವಿವಾಹದ ಅಡೆತಡೆಗಳು ದೂರಾಗುತ್ತೆ. ಕಬ್ಬಿಣ ತೈಲೋತ್ಪನ್ನದಂಥ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳು ನಿಮ್ಮ ಪಾಲಿಗೆ ಲಭ್ಯ ಆಗತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ. ಕೃಷಿ ವಲಯದಲ್ಲಿ ನೆಮ್ಮದಿ. ಸಾರ್ಥಕ ಬದುಕನ್ನು ಕಂಡಂತಹ ಅನುಭವ ಹಿರಿಯರ ಜೀವನದಲ್ಲಿ. ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಸುಗಮವಾದಂತಹ ವ್ಯವಸ್ಥೆಗಳು ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ, ಒಳ್ಳೆಯದಾಗಲಿ. ಜಾತಕ ಅಭಿಯಾನ ಮತ್ತು ಪರಿಹಾರ ಪತ್ರ ನಿಮಗಿರುವಂಥ ಒಂದು ಯೋಜನೆ. ಜನ್ಮ ದಿನಾಂಕವನ್ನು ಕೊಟ್ಟರೆ ನಿಮ್ಮ ಸಂಪೂರ್ಣವಾದಂತಹ ಜಾತಕಗಳನ್ನು ಪರಾಮರ್ಶೆ ಮಾಡಿದಂತಹ ಜಾತಕವನ್ನು ಕಳಿಸ್ಕೊಡ್ತೀನಿ. ಅಗತ್ಯವಿದ್ದಲ್ಲಿ ಪರಿಹಾರ ಪತ್ರವನ್ನು ಕೂಡ ಪಡ್ಕೊಳ್ಳಿ. ಶುಕ್ರವಾರ ಆದ್ದರಿಂದ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ. ಅಗತ್ಯವಿದ್ದಲ್ಲಿ ಖಂಡಿತ ಬಂದು ಭೇಟಿ ಮಾಡಬಹುದು ಎನ್ನುವಂತಹ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಾಳೆ
ಇದೇ ಸಮಯಕ್ಕೆ ನೇರ ಪ್ರಸಾರ ಕಾರ್ಯಕ್ರಮ, ಅದುವೇ ತಂತ್ರಾರೂಢ ಪ್ರಶ್ನಿಂತಾಮಣಿ ಎನ್ನುವಂಥ ಅಭೂತಪೂರ್ವ ಅಂತ ಕಾರ್ಯಕ್ರಮ ನಿಮಗಾಗಿ ಬಿತ್ತರಗೊಳ್ಳುತ್ತೆ. ನೇರವಾಗಿ ನನ್ನೊಂದಿಗೆ ನಾಳೆ ನಾಡಿದ್ದು 2 ದಿನ ಕೂಡ ಮಾತಾಡಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಪುನಃ ಇದೇ ಸಮಯಕ್ಕೆ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.